ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಈ ಪ್ರಕರಣದ ತನಿಖೆಯಲ್ಲಿ ಮೇಜರ್ ಅಪ್ಡೇಟ್ ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆಯಲ್ಲಿ ಮೇಜರ್ ಅಪ್ಡೇಟ್ ಸಿಕ್ಕಿದೆ. ನಟ ದರ್ಶನ್ ಮೇಲಿನ ಆರೋಪಕ್ಕೆ ಅತಿ ದೊಡ್ಡ ಸಾಕ್ಷ್ಯ ಸಿಕ್ಕಿದೆ. ಏನದು ಸಾಕ್ಷ್ಯ ಹಾಗಾದ್ರೆ? ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ ಇರೋದು ಗೊತ್ತಾಗಿದೆ. FSL ವರದಿಯಲ್ಲಿ ಭಯಾನಕ ಸತ್ಯ ರಿವೀಲ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅತಿ ದೊಡ್ಡ ಎವಿಡೆನ್ಸ್ ಆಗುತ್ತೆ ಇದು. ದರ್ಶನ್ ಮನೆಯಲ್ಲಿ ಜೀನ್ಸ್ ಪ್ಯಾಂಟ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟು, ಟಿ ಶರ್ಟ್ ನಲ್ಲಿ ರಕ್ತದ ಕಲೆ ಗೊತ್ತಾಗಿದೆ. ಆ ರಕ್ತದ ಕಲೆಗೂ ರೇಣುಕಾಸ್ವಾಮಿ ದೇಹದ ಮೇಲಿನ ರಕ್ತದ ಕಲೆಗೂ ಮ್ಯಾಚ್ ಆಗಿದೆ. ದರ್ಶನ್ಗೆ ಕಂಟಕವಾಗಲಿದೆಯಾ FSL ರಿಪೋರ್ಟ್? ರೇಣುಕಾಸ್ವಾಮಿ ಕೊಲೆ ದಿನ ದರ್ಶನ್ ಧರಿಸಿದಂತಹ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಪತ್ತೆಯಾಗಿದೆ. ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿರೋದಕ್ಕೆ ಇದು ಮಹತ್ವದ ಸಾಕ್ಷಿಯಾಗುತ್ತೆ. ಪವರ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ತನಿಖೆಯಲ್ಲಿ ಮೇಜರ್ ಅಪ್ಡೇಟ್ ಸಿಕ್ಕಿದೆ. ಏನು ಅಂತಂದ್ರೆ, ರೇಣುಕಾಸ್ವಾಮಿ ಕೊಲೆಯಾದಂಥ ದಿನ ದರ್ಶನ್ ಧರಿಸಿದಂಥ ಬ್ಲೂ ಕಲರ್ ಜೀನ್ಸ್ ಅಂಡ್ ಟಿ ಶರ್ಟ್ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆ ಇತ್ತು. ಆ ರಕ್ತದ ಕಲೆ ಈಗ FSL ವರದಿಯಿಂದ ರೇಣುಕಾಸ್ವಾಮಿಯ ದೇಹದ ಮೇಲಿನ ರಕ್ತದ ಕಲೆ ಅಂಡ್ ದರ್ಶನ್ ಪ್ಯಾಂಟ್ ಅಂಡ್ ಜೀನ್ಸ್ ಅಂಡ್ ಟಿ ಶರ್ಟ್ ಮೇಲಿದ್ದಂತಹ ರಕ್ತದ ಕಲೆ ಎರಡೂ ಕೂಡ ಒಂದೇ ಅಂತ ಈಗ ವರದಿ ಗೊತ್ತಾಗಿದೆ. ಸೊ ಈ ವಿಚಾರ ಅಥವಾ ಈ ಒಂದು ಸಾಕ್ಷ್ಯ ಮಹತ್ವದ ಸಾಕ್ಷ್ಯ ಆಗತ್ತೆ. ಪವರ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನೋಡಿ, ಅಂದಿನ ದಿನ ಅಂದ್ರೆ ಈ ತನಿಖೆ ನಡೆಸುವಾಗ ದರ್ಶನ್ ಮನೆಯಿಂದ ಜೀನ್ಸ್ ಪ್ಯಾಂಟ್ ಅನ್ನ ವಶಪಡಿಸಿಕೊಳ್ಳಲಾಗಿತ್ತು. ದರ್ಶನ್ಗೆ ಎಲ್ಲೋ ಒಂದ್ ಕಡೆ FSL ರಿಪೋರ್ಟ್ ಕಂಟಕ ಆಗುತ್ತಾ ಅಂತ ಹೇಳಿ ರೇಣುಕಾಸ್ವಾಮಿ ಕೊಲೆಯ ದಿನ ದರ್ಶನ್ ಧರಿಸಿದಂತಹ ಬಟ್ಟೆ ಇರಬಹುದು ಅಥವಾ ಅದೆಲ್ಲವನ್ನ ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಸಾಕಷ್ಟು ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಆದ್ರೆ ಈಗ ದರ್ಶನ್ ಧರಿಸಿದಂತಹ ಬಟ್ಟೆಯ ಮೇಲಿದ್ದಂತಹ ರಕ್ತದ ಕಲೆ ಜೊತೆಗೆ ರೇಣುಕಾಸ್ವಾಮಿಯ ದೇಹದ ಮೇಲಿನ ರಕ್ತದ ಕಲೆ ಎರಡು ಕೂಡ ಒಂದೇ ಅಂತ ಗೊತ್ತಾಗಿದೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಏನು ರೇಣುಕಾಸ್ವಾಮಿಯ ಹತ್ಯೆ ಆಗಿತ್ತು, ಸಾಕಷ್ಟು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ರು. ಬ್ಲಡ್ ಸ್ಯಾಂಪಲ್ಸ್ ಇರಬಹುದು ಅಥವಾ ಅವತ್ತು ಆರೋಪಿಗಳು ಯಾರ್ಯಾರಿದ್ದಾರೆ ಅವರ ಬಟ್ಟೆಗಳನ್ನ ಎಲ್ಲವನ್ನ ಕೂಡ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು. ಈಗ ದರ್ಶನ್ ಧರಿಸಿದಂಥ ಬಟ್ಟೆಯ ಮೇಲೆ ಇದ್ದಂಥ ರಕ್ತದ ಕಲೆ ಅಂಡ್ ರೇಣುಕಾಸ್ವಾಮಿಯ ರಕ್ತ ಎರಡೂ ಕೂಡ ಒಂದೇ ಅನ್ನೋದು ಗೊತ್ತಾಗಿದೆ. ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಹೌದು ಸಿಂಧೂರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮಹತ್ವದ ಸಾಕ್ಷಿಯೊಂದು ಪೊಲೀಸರಿಗೆ ಲಭಿಸಿರುವಂಥದ್ದು. ಕಾಮಾಕ್ಷಿಪಳ್ಳಿ ಪೊಲೀಸರು ಕಲೆ ಹಾಕಿದಂತಹ ಸಾಕ್ಷಿಗಳಲ್ಲಿ ಇದು ತುಂಬ ಪ್ರಮುಖವಾದಂಥವು. ಇದೇ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ನಟ ದರ್ಶನ್ ಧರಿಸಿದಂತಹ ಬಟ್ಟೆ ಏನಿದೆ ಆ ಬಟ್ಟೆಯನ್ನು ವಾಶ್ ಮಾಡದೆ ಅವರ ಮನೆಯಲ್ಲೇ ಇಟ್ಟಿದ್ರು. ಅದನ್ನು ಅವರ ಒಂದು ಕಾಸ್ಟ್ಯೂಮ್ ಡಿಸೈನರ್ ತೆಗೆದುಕೊಂಡು ಹೋಗಿ ಅವರ ಹೆಂಡತಿಯ ಮನೆಯಲ್ಲಿ, ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಕೂಡ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅದನ್ನು ವಶಪಡಿಸಿಕೊಂಡಂಥ ವೇಳೆಯಲ್ಲಿ ಒಂದು ಏನು ನೀಲಿ ಬಣ್ಣದ ಒಂದು ಜೀನ್ಸ್ ಪ್ಯಾಂಟ್ ಹಾಗೂ ರೌಂಡ್ ನೆಕ್ ಕಪ್ಪು ಕಲರ್ದ ಒಂದು ಟಿ ಶರ್ಟ್ ಏನಿದೆ ಇದನ್ನು ಕೂಡ FSL ವರದಿಗೆ ಕಳಿಸಿದ್ರು. ಈ FSL ವರದಿಯಲ್ಲಿ ಈಗ ಒಂದು ಸತ್ಯ ಬಯಲಾಗಿರುವಂಥದ್ದು ಅಂದರೆ ಮೃತಪಟ್ಟಂತಹ ರೇಣುಕಾಸ್ವಾಮಿ ದೇಹದಲ್ಲಿ ಇದ್ದಂತಹ ರಕ್ತ ಏನಿದೆ ಅದು ಈ ಒಂದು ಬಟ್ಟೆಗಳ ಮೇಲೆ ಸಿಕ್ಕಿರುವಂಥದ್ದು ಎರಡೂ ಕೂಡ ಮ್ಯಾಚ್ ಆಗಿದೆ. ಅಂದರೆ ರೇಣುಕಾಸ್ವಾಮಿ ಈಗ ಹತ್ಯೆ ಆದಂಥ ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಹಲ್ಲೆ ಮಾಡಿದ್ರು ಅನ್ನೋದಕ್ಕೆ ಕೂಡ ಇದೊಂದು ಪ್ರಮುಖವಾದಂಥ ಸಾಕ್ಷಿ ಆಗಿರುವಂಥದ್ದು. ಈ ವಾರ ಇನ್ನೂ 5 ರಿಪೋರ್ಟ್ಗಳು ಕೂಡ ಬರಬೇಕಾಗಿರೋದ್ರಿಂದಾಗಿ ಇವತ್ತು ಏನು ಈ ಒಂದು ರಿಪೋರ್ಟ್ ಕೈ ಸೇರಿದೆ ಇದರಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಕೂಡ ಎದುರಾಗಿರುವಂಥದ್ದು. ಈ ನೆಲೆಯಲ್ಲಿ ಇನ್ನು 5 ರಿಪೋರ್ಟ್ಗಳು ಕೂಡ ಬರಬೇಕಾಗಿರೋದು. ಯಾಕಂತೇಳಿದ್ರೆ DNA ಟೆಸ್ಟ್ ಆಗಿರಬಹುದು ಮತ್ತು ಒಂದು ಮೊಬೈಲ್ಗಳ ರಿಟ್ರೀವ್ ಮಾಡಿದಂತಹ ಒಂದು ರಿಪೋರ್ಟ್ ಆಗಿರಬಹುದು. ಇದಂತೆ ಇನ್ನೂ 5 ರಿಪೋರ್ಟ್ಗಳು ಕೂಡ ಬರಬೇಕಾಗಿದೆ. ಈ ಒಂದು ರಿಪೋರ್ಟ್ನಿಂದಾಗಿ ಪೊಲೀಸರಿಗೆ ಒಂದು ಯಶಸ್ಸನ್ನು ಸಿಕ್ಕಿದ್ರೆ ಈಗ ಡಿ ಗ್ಯಾಂಗ್ಗೆ ಮತ್ತಷ್ಟು ಕಂಟಕ ಎದುರಾಗಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣವನ್ನು ತ್ವರಿತವಾಗಿ ನಡೆಸಬೇಕಂತ ಹೇಳಿ ಕೂಡ ಪೊಲೀಸರು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.